ಬಹಳಷ್ಟು ಜನ ಯಾರು ಸಂಘದೊಂದಿಗೆ ಜೋಡಿಸ್ಕೊಂಡಿಲ್ಲೋ ಅವರೆಲ್ಲರಿಗೂ ಎಲ್ಲ ಒಂದ್ ಕಡೆ ಇದು ಇದು ಬ್ರಾಹ್ಮಣರ ರಿಲೇಟೆಡ್ ಏನೋ ಇದು ಸಂಘಟನೆ ಕಣೋ ಅಥವಾ ಅಪ್ಪರ್ ಕಮ್ಯುನಿಟಿ ಅವ್ರದ್ದು ಸಂಘಟನೆ ಕಣೋ ಅನ್ನೋ ಒಂದು ಅನುಮಾನ ಗುಮಾನಿ ಎಲ್ಲರ ಮನ್ಸಲ್ಲೂ ಆಲ್ಮೋಸ್ಟ್ ಇದೇನಪ್ಪ ಅನ್ನೋ ರೀತಿ ಕಾಣುತ್ತೆ. ಏನಕ್ಕೆ ಹಂಗಾಗಿರ್ಬೋದು ಅಂತ ನಿಮ್ಗೆ ಅನ್ಸುತ್ತೆ? ನನಗೂ ಈ ಪ್ರಶ್ನೆ ಬಂತು. ಈ ಪ್ರಶ್ನೆ ಬಂದಾಗ ನಾನೇ ಅದಕ್ಕೆ ಉತ್ತರ ಕಂಡ್ಕೊಂಡೆ. ಏನಕ್ಕೆ ಅಂದ್ರೆ ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಈ ದೇಶವನ್ನ ಆಳಿದ ಬಹುತೇಕ ಕಾಂಗ್ರೆಸ್ ಪಕ್ಷ ಸ್ವತಂತ್ರಕ್ಕೆ ಹೋರಾಡಿದ ಪಕ್ಷ ಅನ್ನೋ ಹೆಸರಲ್ಲಿ 55 ವರ್ಷ ನಿರಂತರವಾಗಿ ದೇಶವನ್ನ ಆಳಿದಂತ ಪಕ್ಷಕ್ಕೆ ಒಂದು ಸೈದ್ಧಾಂತಿಕವಾದಂತ ವಿಚಾರ ಕೊಟ್ಟವರು ಕಾಂಗ್ರೆಸ್ನವರಲ್ಲ, ಕಮ್ಯುನಿಸ್ಟ್ನವರು. ನೀವು ಸ್ವಾತಂತ್ರ್ಯ ಬಂದಾಗಿಂದ ಇಲ್ಲಿವರೆಗೂ ಭಾರತ ದೇಶದಲ್ಲಿ ಎಷ್ಟು ಯೂನಿವರ್ಸಿಟಿಗಳಿದೆ, ಅಲ್ಲಿ ಎಲ್ಲ ಯೂನಿವರ್ಸಿಟಿಯ VCಗಳು, ಸಿಂಡಿಕೇಟ್ ಮೆಂಬರ್ಗಳು ಯಾರು, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಗಳು ಯಾರು, ಅಲ್ಲಿ ಪ್ರೊಫೆಸರ್ಗಳು ಯಾರು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಗಿದ್ರು ಬಹುತೇಕರು ಯಾರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡ್ತಿದ್ರು, ಅವ್ರಿಗೆ ಬೆಂಬಲವಾಗಿದ್ರು, ಅವ್ರ ಜೊತೆ ಅಲ್ಲಿ ಅಧಿಕಾರ ಹಂಚಿಕೆ ಮಾಡ್ಕೊಳ್ತಾ ಇದ್ರು. ಕೇರಳದಲ್ಲಾಗ್ಲಿ ಪಶ್ಚಿಮ ಬಂಗಾಳದಲ್ಲಾಗ್ಲಿ ಅವರ ಬಹುತೇಕರು ಇದ್ದಿದ್ರಿಂದ ಅವರು ಇನ್ಸ್ಟಿಟ್ಯೂಷನ್ಗಳನ್ನ ಕಂಟ್ರೋಲ್ ಮಾಡ್ಕೊಂಡ್ರು. ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಇದನ್ನೆಲ್ಲ ತುರುಕ್ತಾ ಹೋದ್ರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ, ಹಿಂದೂ ಮಹಾಸಭಾ ಭಯ ಏನು ಅಂದ್ರೆ ಇದು ಹಿಂದೂ ರಾಷ್ಟ್ರ ಆಗ್ಬಾರ್ದು, ಇಲ್ಲಿ ಎಲ್ಲ ಒಂದಾಗಿರ್ಬಾರ್ದು.